ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡಿ ಬೋಗನ್ವಿಲ್ಲಾ ಪಿಂಕ್ ಕಲರ್ ಇದು ನೋಡಿ. ಇದು ನೆಲದಳ್ಳು ಹಾಕಿರೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ನೆಲದಳ್ಳು ಹಾಕಿರೋದಕ್ಕೂ ಪಾಟ್ನಲ್ಲಿ ಹಾಕಿರೋದಕ್ಕೂ ಏನು ವ್ಯತ್ಯಾಸ ಅಂದರೆ ಸ್ನೇಹಿತರೆ, ಪಾಟ್ನಲ್ಲಿ ಸ್ವಲ್ಪ ನಿಧಾನ ಬೆಳೆಯೋದು, ಇದಕ್ಕೇನು ಅಷ್ಟೊಂದು ಕೇರ್ ಏನು ಬೇಕಾಗಿಲ್ಲ. ನಾರ್ಮಲಾಗೆ ಮಳೆ ನೀರಲ್ಲೇ ಇದು ಚೆನ್ನಾಗಿ ಬರುತ್ತೆ. ನೀವು ರೋಡ್ಗಳಲ್ಲಿ ನೋಡಿರ್ತೀರಾ, ಅದಕ್ಕೆ ಯಾರೂ ನೀರು ಹಾಕಲ್ಲ, ಆದರೆ ಅದು ಪಾಡಕ್ಕೆ ಚೆನ್ನಾಗಿ ಬರ್ತಾ ಇರುತ್ತೆ ಬುಷಿಯಾಗಿ. ಇಲ್ಲಿ ನೋಡಿ, ಇದು ಸೀತಾಫಲ ಮರ ಅದರೊಳಗಡೆ ಬರ್ತಾ ಇದೆ ನೋಡಿ. ನೋಡಿ ಸೀತಾಫಲ ಮರದ ಒಳಗಡೆ ನೋಡಿ. ಯಾಕಂದರೆ ಯಾವುದಾದ್ರೂ ಸಪೋರ್ಟ್ ಬೇಕು, ಇದಕ್ಕೆ ಸಪೋರ್ಟ್ ಇದ್ದರೆ ಅಷ್ಟು ಖುಷಿಯಾಗಿ ಬರುತ್ತೆ ನೋಡಿ. ಇದು ನೆಲದಳ್ಳು ಹಾಕಿ ನೋಡಿ, ನೆಲದಳ್ಳು ನೋಡಿದ್ರೆ ಎಷ್ಟು ನೋಡಿ, ಅದು ಸ್ಟೆಮ್ಮೆ ಅಷ್ಟು ದಪ್ಪ ಇದೆ ನೋಡಿ. ನೋಡಿ ನೆಲದಲ್ಲಿ ಹಾಕಿದ್ರೆ ಈ ಥರ ನೋಡಿ ಧಾರಾಳವಾಗಿ ಬರುತ್ತೆ. ಮಳೆ ನೀರಲ್ಲೇ ಅದು ಬರುತ್ತೆ, ಅದಕ್ಕೇನು ನೀರು ಹಾಕೋದೇನು ಬೇಕಾಗಿಲ್ಲ. ನಾವು 4 ಕಲೆಕ್ಷನ್ ಇದೆ ಸ್ನೇಹಿತರೆ, ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ಇದು ವೈಟ್ ಕಲರು, ಇದು ಬಂದು ಸಪೋರ್ಟ್ಗೆ ಇಟ್ಟಿರೋದು ಸುಮ್ಮನೆ ಅಷ್ಟೇ. ಇದು ಪಾಟ್ ಏನಿಲ್ಲ, ಇದು ನೆಲದಲ್ಲಿ ಹಾಕಿರೋದು. ಇಲ್ಲಿ ನೋಡಿ, ಯಾಕಂದರೆ ಮಣ್ಣು ಹೊರಗಡೆ ಬರುತ್ತಂತ ಇದು ಸಪೋರ್ಟ್ಗೆ ಇಟ್ಟಿರೋದು ನೋಡಿ. ವೈಟ್ ಕಲರ್ ಇದು, ಹೂವು ಬಿಡ್ತಾ ಇತ್ತು, ಇವಾಗ ನೆಕ್ಸ್ಟ್ ಬಿಡುತ್ತೆ ಇದು ನೋಡಿ. ಇದಕ್ಕೆಲ್ಲ ನೀರೇನು ಅಷ್ಟೊಂದು ಬೇಕಾಗಿಲ್ಲ. 3ನೇ ಕಲರ್ಗೆ ಹೋಗೋಣ ಇರಿ ಸ್ನೇಹಿತರೆ. ನೋಡಿ, ಇದು 3ನೇ ಕಲರ್, ಇದು ಆರೆಂಜ್. ಇದು ನೋಡಿ, ಇದು ನೆಲದಳ್ಳಿದೆ ನೋಡಿ, ಇದು ನೆಲದಲ್ಲಿ ಹಾಕಿರೋದು ನೋಡಿ. ಇಕ್ಬಿಟ್ಟು ಸುತ್ತಿ ಈ ಥರ ಒಂದು ಹಲ್ಲ ಥರ ತೋಡ್ಬಿಟ್ರೆ, ಯಾಕಂದರೆ ನೀರು ಬಂದರೆ ಅಲ್ಲಿ ಇದಕ್ಕೆ ಬರುತ್ತೆ, ಸುತ್ತಿ ಈ ಥರ ತೋಡ್ಬಿಡ್ಬೇಕು ನೋಡಿ. ಇದು ಸಪೋರ್ಟಿಗೆ ಇಟ್ಟಿರೋದು ಅಷ್ಟೇ, ಸುಮ್ಮನೆ ಸಪೋರ್ಟಿಗೆ ನೋಡಿ. ಇದು ನೆಕ್ಸ್ಟ್ ಹೂವು ಬಿಡುತ್ತೆ, ಇದೆಲ್ಲ ಚಿಕ್ಕದ್ರಿಂದ ತೊಗೊಂಬಂದು ಇಟ್ಟಿರೋದು ಅಷ್ಟೇ. ಇವಾಗ 4ನೇ ಕಲರ್ಗೆ ಹೋಗೋಣ ಸ್ನೇಹಿತರೆ. ನೋಡಿ, ಇದು 4ನೇ ಕಲರ್ ಲೈಟ್ ಪಿಂಕು. ಇದು ಪಾಟಲ್ಲಿ ಹಾಕಿರೋದು. ಪಾಟಲ್ಲಿ ನೋಡಿ ಬೆಳೆಯೋದು ಸ್ವಲ್ಪ ನಿಧಾನ ಇದು, ಆದರೆ ಬೆಳೆಯುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಸ್ಪೇಸ್ ಸ್ವಲ್ಪ ಕಡಿಮೆ ಇರೋರು ಈ ಥರ ಪಾಟಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮನೆ ಮುಂದ್ಗಡೆ ಈ ಥರ ಕಲರಲ್ಲಿ ಸಿಗುತ್ತೆ ನಿಮ್ಗೆ, 5-6 ಕಲರಲ್ಲಿ ಸಿಗುತ್ತೆ. ಬಾಲ್ಕನಿಲಿರೋರು, ಅಪಾರ್ಟ್ಮೆಂಟ್ಗಳಲ್ಲಿ ಇರೋರು ಚಿಕ್ಕ ಪಾಟಲ್ಲಿ ಕೂಡ ಇಟ್ಕೊಬೋದು ಈ ಥರ ನೋಡಿ. ಆದರೆ ಪಾಟಲ್ಲಿ ಸ್ವಲ್ಪ ಬೆಳೆಯೋದು ಕಡಿಮೆ, ಹೂವೂ ಸ್ವಲ್ಪ ಕಡಿಮೆ ಬಿಡುತ್ತೆ. ಇದು ಕಟ್ಟಿಂಗ್ ಹೇಗೆ ಇಡೋದು ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದು ಕಟ್ಟಿಂಗು ನೋಡಿದ್ರೆ, ಇವಾಗ ಕಟ್ ಮಾಡಿ ಇಕ್ಕಿದೆ ನಾನು. ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಸ್ನೇಹಿತರೆ, ಎಲ್ಲ ಬ್ಯುಸಿ. ನಮ್ಮ ಮಕ್ಕಳೆಲ್ಲ ಆಫೀಸ್ಗೆ ಹೋಗ್ಬಿಡ್ತಾರೆ, ಬ್ಯುಸಿ ಇರೋದ್ರಿಂದ ನಾನೇ ಮೊಬೈಲ್ ಇಟ್ಕೊಂಡು ಮಾಡೋದ್ರಿಂದ ಕಷ್ಟ ಆಗೋದಿಲ್ಲ. ಕಟ್ಟಿಂಗ್ ಮಾಡೋದು ನಿಮ್ಗೆ ತೋರಿಸ್ತಾ ಇದ್ದೆ. ಇಲ್ಲಿ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಫಂಗಸ್ ಪೌಡ್ರ್ ಇದ್ದರೆ ಫಂಗಸ್ ಪೌಡ್ರ್ ಹಾಕ್ಬೋದು, ಇಲ್ಲಾಂದರೆ ಅಳೋವೆರಾ ಜೆಲ್ಲು, ಇಲ್ಲಾಂದರೆ ಈ ಥರ ಅರಿಶಿನ ನೋಡಿ, ಈ ಥರ ಡಿಪ್ ಮಾಡಿಕೊಂಡು ನೋಡಿ ಈ ಥರ ಇಡಿ. ಸುಮ್ಮನೆ ಹಿಂಗೆ ಇಟ್ಬಿಟ್ಬಿಡಿ ಸ್ನೇಹಿತರೆ, ಅಷ್ಟೇ, ಅದು ಪಾಡಕ್ಕೆ ಬರುತ್ತೆ. ಗಾರ್ಡ್ನರ್ಸ್ ಎಲ್ಲ ಈ ಥರ ಟ್ರೈ ಮಾಡ್ತಾನೆ ಇರಿ, ಯಾವುದಾದ್ರೂ ಬೀಜ ಹಾಕ್ಕೊಂಡು, ಇಲ್ಲಾಂದರೆ ಈ ಥರ ಟ್ರೈ ಮಾಡ್ತಾನೆ ಇರಬೇಕು. ಯಾವುದರಲ್ಲಿ ಯಾವುದು ಬರುತ್ತೆ ಗಿಡಗಳು, ಕಟ್ಟಿಂಗ್ಸ್, ಈ ಥರ ಟ್ರೈ ಮಾಡ್ತಾನೆ ಇರಿ ನೋಡಿ. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡ್ಕೊಳ್ಳಿ ನೋಡಿ. ಚಿಕ್ಕದು ಕೂಡ ಇಟ್ಟು ನೋಡಿ, ನೋಡೋಣ ಬರುತ್ತಾ ಇಲ್ವಾ ಅಂತ. ಯಾವುದ್ರಲ್ಲಾದರೂ ಇಟ್ಟು ಬಿಟ್ಬಿಡಿ ಸ್ನೇಹಿತರೆ, ಅಷ್ಟೇ. ಅದು ಬಂದಮೇಲೆ ನೀವು ಶೂಟ್ ಮಾಡ್ಕೊಳ್ಳಿ ನೋಡಿ, ಅಷ್ಟೇ. ಇದರಲ್ಲಿ ಮುಳ್ಳು ಇರುತ್ತೆ, ಕೇರ್ಫುಲ್ಲಾಗಿ ಇದು ಮಾಡಬೇಕು. ಆದರೆ ಪಾಟಲ್ಲಿ ಅಂದರೆ ದಿನ ನೀರು ಹಾಕಲೇಬೇಕು. ಪಾಟಲ್ಲಿ ಇಟ್ಟಿರೋರು ದಿನ ನೀರು ಹಾಕಲೇಬೇಕು, ಕೇರ್ ಜಾಸ್ತಿ ಬೇಕು ಇದಕ್ಕೆ. ಸ್ವಲ್ಪ ಪಾಟಲ್ಲಿ ಇಟ್ಟರೆ ನೋಡಿ, ನೀರು ಹಾಕ್ಬಿಟ್ಟು, ಇವಾಗ ಮಳೆ ಬರುತ್ತಲ್ಲ, ನೀರೇನು ಅಷ್ಟನ್ನು ಹಾಕೋದು ಬೇಡ ಅಷ್ಟೇ. ಇದು ಕಟ್ಟಿಂಗ್ ಹಾಕ್ಬಿಟ್ಮೇಲೆ ಮತ್ತೆ ನೀರು ಹಾಕ್ಬಾರ್ದು ನೀವು. 1 ತಿಂಗಳು ನೀರು ಹಾಕದೇ ಇದ್ರೇ ಅದು ಬಾಡ್ಗೆ ಅದು ಮೊಳಕೆ ಬಿಡುತ್ತೆ, ಸಣ್ಣ ಮೊಳಕೆ ಬಿಡುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್ ಸ್ನೇಹಿತರೆ.